ಆತ್ಮೀಯ ವೃತ್ತಿ ಮಿತ್ರರೇ ಹಾಗೂ ಯೂಟ್ಯೂಬ್ ವೀಕ್ಷಕರೇ, ಟಿ ಜಿ ಬಸವರಾಜ್ ಪಿ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸುವ ವಿಷಯ ಏನೆಂದರೆ, SSLC ಪೋರ್ಟಲ್ನಲ್ಲಿ ಪ್ರಿಪರೇಟರಿ ಎಕ್ಸಾಮ್ 1ರ ಅಂಕಗಳನ್ನು ಭರ್ತಿ ಮಾಡುವ ವಿಧಾನ ಹೇಗೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ. ಅದಕ್ಕೆ ತಾವು ಮೊದಲು ತಮ್ಮಲ್ಲಿ ಇರ್ತಕ್ಕಂಥ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ SSLC ಲಾಗಿನ್ಗೆ ಹೋಗಬೇಕು. SSLC ಲಾಗಿನ್ ಅಂತ ಟೈಪ್ ಮಾಡಿದ್ರು ಬರುತ್ತೆ. ಹಾಗೆ ಕೂಡ ನಾವಿಲ್ಲಿ ನಮ್ಮ ಇದರಲ್ಲಿ ಆ್ಯಪನ್ನು ಹಾಕ್ಕೊಂಡಿದ್ದೀನಿ. ಆ್ಯಪ್ ಮುಖಾಂತರ ಓಪನ್ ಮಾಡ್ತೀನಿ. ಈ SSLC ಬ್ರೌಸರ್ನಲ್ಲಿ ಆಯಾ ಶಾಲೆಯ ಸೆಂಟ್ರ್ ಕೋಡ್ ಬಂದಿರುತ್ತೆ. ಆ ಕೋಡ್ ನಂಬರನ್ನು ಹಾಕ್ಕೊಳ್ಳಿ. ಇಲ್ಲಿ ನಾವಿಲ್ಲಿ ಆಲ್ರೆಡಿ ಕೋಡ್ ಇದೆ, ಇಲ್ಲಿ TA0023 ಅಂತ ಹೇಳಿ. ಪಾಸ್ವರ್ಡ್ ಕೂಡ ಸೆಟ್ ಮಾಡ್ಕೊಳ್ಳಿ. ಪಾಸ್ವರ್ಡ್ ಆದ ನಂತರ ಅಲ್ಲಿ ಕಾಣ್ತಕ್ಕಂಥ ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಹಲವಾರು ಟ್ಯಾಬ್ಗಳು ಕಾಣ್ತಾ ಇದ್ದಾವೆ. ಸ್ಕೂಲ್ ಲಾಗಿನ್ನಲ್ಲಿ ಹಲವಾರು ಟ್ಯಾಬ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗಾಗಲೇ ಎಕ್ಸಾಮು 1 ಮಾರ್ಕ್ಸ್ ಎಂಟ್ರಿ ಅಂತ ಕಾಣ್ತಾ ಇದೆ. ಇಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್ ಆಗಿದೆ. ಇದು ಆಲ್ರೆಡಿ ಪರೀಕ್ಷೆ ಮುಗಿದಿವೆ. ಇಲ್ಲಿ ಈ ಟ್ಯಾಬಲ್ಲಿ ನಾವು ಅಂಕಗಳನ್ನು ಭರ್ತಿ ಮಾಡ್ತಕ್ಕಂಥದ್ದು. ಈ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ 2 ಆಪ್ಷನ್ ಓಪನ್ ಆಗುತ್ತೆ. ಮಾರ್ಕ್ಸ್ ಎಂಟ್ರಿ ಸೀಟ್ ಅಂತ ಒಂದಿದೆ, ಮತ್ತು ಕನ್ಸಲ್ಟೇಟೆಡ್ ರಿಪೋರ್ಟ್ ಅಂತ ಒಂದಿದೆ. ಆ ಕನ್ಸಲ್ಟ್ ರಿಪೋರ್ಟನ್ನು ಬಿಟ್ಬಿಡಿ, ಮಾರ್ಕ್ಸ್ ಎಂಟ್ರಿ ಸೀಟ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ರೀತಿ ಟ್ಯಾಬ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ, ಈ ಇಂಟರ್ಫೇಸಲ್ಲಿ ಆಲ್ ಅಂತ ಇದೆ. ಇಲ್ಲಿ ಕೊಟ್ಟಿದ್ದಾನೆ ಕನ್ಸಲ್ಟೆಡ್ ಮಾರ್ಕ್ಸ್ ಸೀಟ್ ಪ್ರಿಪರೇಟರಿ ಎಕ್ಸಾಮಿನೇಷನ್ 1 ಅಂತ ಇದೆ. ಇದು ಬೇಡ, ಇದು ಎಲ್ಲ ಸಿಗುತ್ತೆ. ಇಲ್ಲಿ ಟೋಟಲ್ ಸ್ಟೂಡೆಂಟ್ಸ್ ಎಲ್ಲ ಸಿಗುತ್ತೆ. ಅಂದರೆ 6 ಸಬ್ಜೆಕ್ಟು ಕೇಳಿದ್ರೆ 191 ಇಂಟು 6 ಲೆಕ್ಕ ಮಾಡಿದ್ರೆ ಇಷ್ಟು ಮಕ್ಕಳ ಸಂಖ್ಯೆ ಆಗುತ್ತೆ. ಅದಕ್ಕೆ ಎಂಟ್ರಿ ಮಾಡಿರ್ತಕ್ಕಂಥ 4 ಇದೆ. ನಾನು ಉದಾಹರಣೆ ತೋರಿಸಿದ್ದೆ, ಇಲ್ಲಿ ಉದಾಹರಣೆ ಕಾಣುತ್ತೆ. ಈಗ ಇಲ್ಲಿ ಒಬ್ಬ ಮಗುವಿಂದು ಇಲ್ಲಿ AK ಅಶ್ವಿನಿ ಅಂತ ಇದೆ. ಈ ಮಗುವಿಂದು ನೋಡಿ, ಇಲ್ಲಿ ಕನ್ನಡ, ಇಂಗ್ಲೀಷು, ಹಿಂದಿ, ಮ್ಯಾಥಮೆಟಿಕ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ 6 ಸಬ್ಜೆಕ್ಟನ್ನು ಒಂದೇ ಬಾರಿಗೆ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇದೆ. ಈ ರೀತಿಯಾಗಿ ಪ್ರತಿ ಒಬ್ಬ ಮಗುವಿನ ಕೂಡ 6 ಸಬ್ಜೆಕ್ಟ್ನ ಒಂದು ಎಂಟ್ರಿ ಮಾಡಬಹುದು. ಅಥವಾ ಇದು ಸರಿ ಆಗದೇ ಇದ್ದಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸಬ್ಜೆಕ್ಟ್ ವೈಸ್ ಕೂಡ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3, ಸಬ್ಜೆಕ್ಟ್ 1, 2, 3 ಅಂತ ಕೊಟ್ಟಿದ್ದಾನೆ. ಇಲ್ಲ ಸಪೋಸ್ ಆಗಿ ಲ್ಯಾಂಗ್ವೇಜ್ 1ನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ಬರುತ್ತೆ AK ಅಶ್ವಿನಿ ಅಂತಕ್ಕಂಥ ಎಲ್ಲ ಮಕ್ಕಳದ್ದು ಸಿಗುತ್ತೆ. ನಮಗೆ 191 ಮಕ್ಕಳು ಮಾಹಿತಿ ಸಹ ಇಲ್ಲಿ ನಮಗೆ ಸಿಗುತ್ತೆ. 191 ಮಕ್ಕಳು ಮಾಹಿತಿ ಇದೆ. ಅಂದರೆ SSLC ಪರೀಕ್ಷೆಗೆ ನೋಂದಣಿ ಆಗಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ ಡಿಸ್ಪ್ಲೇ ಆಗುತ್ತೆ. ಡಿಸ್ಪ್ಲೇ ಆದ ನಂತರ ಇಲ್ಲಿ ಏನು ಮಾಡಬೇಕು, ಪ್ರತಿಯೊಬ್ಬ ಮಕ್ಕಳು ಪ್ರೆಸೆಂಟ್ ಇರ್ತಕ್ಕಂಥ ಮಕ್ಕಳು ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೊಳ್ತಾ ಹೋಗಬೇಕು. ಇಲ್ಲಿ ಉದಾಹರಣೆಗೆ ಆಬ್ಸೆಂಟ್ ಅಂತ ಇತ್ತು ಅಂದರೆ 0 ಅಂತ ತಾನಾಗೆ ಫೆಚ್ ಆಗುತ್ತೆ ಅದು. ಹಂಗಾಗಿ ಪ್ರತಿಯೊಂದು ಮಕ್ಕಳನ್ನ ಎಂಟ್ರಿ ಮಾಡ್ಕೊಳ್ತಾ ಹೋಗಬೇಕು. ಆ ಮಗುವಿನ ಸ್ಯಾಟ್ಸ್ ನಂಬರ್ ಇರುತ್ತೆ, ಹೆಸರು ಇರುತ್ತೆ, ಮತ್ತು ಎಲ್ಲ ಸಬ್ಜೆಕ್ಟು, ಲ್ಯಾಂಗ್ವೇಜ್ ಎಲ್ಲ ಬರುತ್ತೆ. ಇಂದ ಕಂಪ್ಲೀಟಾಗಿ ಒಂದೊಂದೇ ಸಬ್ಜೆಕ್ಟನ್ನು ಇದೇ ರೀತಿಯಾಗಿ ಮಾಡ್ತಾ ಹೋಗಬೇಕು. ಲ್ಯಾಂಗ್ವೇಜ್ 1, ಲ್ಯಾಂಗ್ವೇಜ್ 2, ಲ್ಯಾಂಗ್ವೇಜ್ 3 ಇವಿಷ್ಟು ಕೂಡ ಸಬ್ಜೆಕ್ಟ್ 1, 2, 3 ಕೂಡ ಮಾಡಬೇಕು. ಇವು 6 ಸಬ್ಜೆಕ್ಟು ಮುಗಿದ ನಂತರ ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೆಸ್ ಏನಂದರೆ ಇದು ಇಲ್ಲಿ ಮತ್ತೆ ನಾವು ಮೊದಲನೇ ಈ ಟ್ಯಾಬಲ್ಲಿ ಹೋಗಿ ಇಲ್ಲಿ ಕನ್ಸಲ್ಟೇಟೆಡ್ ರಿಪೋರ್ಟ್ ಇದೆಯಲ್ಲ, ಈ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ಇಲ್ಲಿ ಸ್ವಲ್ಪ ನಾವಲ್ಲಿ ಆ ಎಂಟ್ರಿ ಮಾಡಿರ್ತಕ್ಕಂಥ ಮಾರ್ಕ್ಸ್ ಎಲ್ಲವೂ ಕೂಡ ಇಲ್ಲಿ ಈ ರಿಪೋರ್ಟಲ್ಲಿ ಸಿಗುತ್ತೆ. ಮಗುವಿನ ವಯಸ್ಸಿಗೆ ಸಿಗುತ್ತೆ. ಇಲ್ಲಿ ಪೆಂಡಿಂಗ್ ಅಂತ ತೋರಿಸ್ತಾ ಇದೆ. ಕಂಪ್ಲೀಟ್ ಎಲ್ಲ ಹಾಕಿದ ಮೇಲೆ ಅದು ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ಏನು ಒಂದು ವಿಷಯ ಏನಂದರೆ, ಇಲ್ಲಿ ಫ್ರೀಜ್ಡ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತ ಇದೆ. ಯಾವುದೇ ಕಾರಣಕ್ಕೂ ಇದನ್ನು ನಾವು ಟಚ್ ಮಾಡಬಾರ್ದು. ಇಲ್ಲಿ ನೋಡ್ತಾ ಇದ್ದೇವೆ ನಾಟ್ ಫ್ರೀಜ್ ಅಂತ ಇದೆ. ನಾವಿನ್ನೂ ಫ್ರೀಜ್ ಮಾಡೋಕ್ಕೆ ಹೋಗಿಲ್ಲ. ಒಂದು ವೇಳೆ ನಾವೇನಾದರೂ ಇಲ್ಲಿ ಅಸ್ಪಷ್ಟ ಮಾಹಿತಿಯನ್ನು ತುಂಬಿ ಅಥವಾ ಮಾರ್ಕ್ಸ್ ವ್ಯತ್ಯಾಸ ಆಗಿದ್ದಲ್ಲಿ ತುಂಬಿ ನಾವೇನಾದ್ರು ಫ್ರೀಜ್ ಕೊಟ್ಟಿವಿ ಅಂದರೆ ನೆಕ್ಸ್ಟ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಯಾವುದೇ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಪ್ರತಿಯೊಂದು ಮಗುವಿನ ಅಂಕಗಳನ್ನು
ಉತ್ತರ ಪತ್ರಿಕೆಗೂ ಮತ್ತು ಇಲ್ಲಿ ನಾವು ತುಂಬಿರ್ತಕ್ಕಂಥ ಸೀಟ್ನಲ್ಲಿ ತುಂಬಿರ್ತಕ್ಕಂಥ ಅಂಕಕ್ಕೂ ತಾಳೆಯಾಗಬೇಕು. ಯಾಕೆ ತಾಳೆ ಆಗಬೇಕು ಅಂತಕ್ಕಂಥದ್ದು ಸಹ ಇಲ್ಲಿ ನಾವು ಫೀಸ್ ಕೊಟ್ಟ ತಕ್ಷಣ ಇದು ನಮ್ಮ ಬೋರ್ಡಿಗೆ ಹೋಗುತ್ತೆ. ಬೋರ್ಡ್ ಲಾಗಿನಲ್ಲಿ ಸೇರಿಕೊಳ್ಳುತ್ತೆ, ಬೋರ್ಡ್ನ ಓಪನ್ ಮಾಡ್ಕೊಳ್ತಾರೆ. ಮುಂದಿನ ಹಂತದಲ್ಲಿ 3 ಮ್ಯಾನ್ ಕಮಿಟಿ ಬಂದಾಗ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಈ ಸೀಟ್ ತಗೊಂಡು ಈ ಸೀಟ್ ಸಮೇತ ಶಾಲೆಗಳಿಗೆ ವಿಸಿಟ್ ಮಾಡ್ತಾರೆ. ಅವರು ವಿಸಿಟ್ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಮಗುವಿನ ಅಂಕಗಳು, ಉತ್ತರ ಪತ್ರಿಕೆಯಲ್ಲಿರ್ತಕ್ಕಂಥ ಅಂಕಗಳಿಗೆ ಮತ್ತು ಇಲ್ಲಿ ನಾವು ಬೋರ್ಡಿಗೆ ನಮ್ಮ ಶಾಲಾ ಲಾಗಿನಲ್ಲಿ ಹಾಕಿರ್ತಕ್ಕಂಥ ಅಂಕಗಳಿಗೆ ತಾಳೆಯನ್ನು ನೋಡ್ತಾರೆ. ತಾಳೆಯನ್ನು ನೋಡಿಕೊಂಡು ಅದ್ರ ಮುಖಾಂತರ ಅವ್ರ ಪರಿಶೀಲನೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳು ಭಾಳ ಇವೆ. ಹಾಗಾಗಿ ಎಲ್ಲ ಸೀಟ್ ಎಲ್ಲ ಸಬ್ಜೆಕ್ಟ್ ವೈಸು ಎಂಟ್ರಿ ಮಾಡಿದ್ಮೇಲೆ ನಾವು ಈ ಕನ್ಸಲ್ಟೇಟನ್ನು ಓಪನ್ ಮಾಡಿಕೊಂಡು ಎಲ್ಲವೂ ಸರಿಯಾಗಿದ್ದೀವಿ ಅಂತ ಚೆಕ್ ಮಾಡಿಕೊಂಡು ಒಂದು ಬಾರಿ 191 ಮಕ್ಕಳು ಚೆಕ್ ಮಾಡಿಕೊಂಡು ಯಾವ್ಯಾವ ಶಾಲೆಯಲ್ಲಿ ಎಷ್ಟೆಷ್ಟು ಮಕ್ಕಳಿತ್ತು ಅಷ್ಟು ಮಕ್ಕಳು ಶೋ ಆಗ್ತಾ ಇರುತ್ತೆ. ನಮ್ಮಲ್ಲಿ 191 ಮಕ್ಕಳಿದ್ದಾವೆ. 191 ಮಕ್ಕಳದು ಕೂಡ ನಾವು ತುಂಬಿರ್ತೀವಿ. ಆಬ್ಸೆಂಟ್ ಇದ್ದರೆ ಆಬ್ಸೆಂಟ್ ಅಂತ ಬರುತ್ತೆ, ಆ ಮಗುವಿಂದು ಎಲ್ಲ ಆಗಿರುತ್ತೆ. ಇದೆಲ್ಲ ಆದ ನಂತರ ಓಕೆ ಆದ ನಂತರ ನಾವೇನು ಮಾಡಬೇಕು, ಫ್ರೀಸ್ ಆ್ಯಂಡ್ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಮಾಡಬೇಕು. ಅಲ್ಲಿಗೆಲ್ಲ ನಮ್ಮ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಇಲ್ಲಿ ಡೌನ್ಲೋಡ್ PDF ರೂಪದಲ್ಲಿ ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೋದು ಅಥವಾ ಎಕ್ಸೆಲ್ ಸೀಟಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಈ ಪ್ರೊಸೆಸ್ಸನ್ನು ಭಾಳ ಸಮಯ ಕಡಿಮೆ ಇರೋದ್ರಿಂದ ಅತಿ ಬೇಗನೆ ಮಾಡಬೇಕಾಗಿರೋದ್ರಿಂದ ಈ ಕಾರ್ಯವನ್ನು ಮೇಲಾಧಿಕಾರಿಗಳ ಆದೇಶದಂತೆ ನಾಳೆ 10 ಗಂಟೆನೇ 10:30 ಇದನ್ನು ಮುಗಿಸ್ಬೇಕು ಅಂತ ಹೇಳೋದ್ರಿಂದ ಅತಿ ಬೇಗ ಎಲ್ಲ ಶಿಕ್ಷಕರು, ಎಲ್ಲ ಮುಖ್ಯ ಗುರುಗಳು ಇದ್ರ ಬಗ್ಗೆ ಕ್ರಮವಹಿಸಿ ವಿನಂತಿಸ್ತಾ ಇದ್ದಾರೆ. ಹಾಗಾಗಿ ಇದನ್ನು ಅತಿ ಬೇಗನೆ ಮಾಡ್ತಕ್ಕಂಥದ್ದು ಭಾಳ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ತಾವುಗಳು ಈ ನನ್ನ ವಿಡಿಯೋವನ್ನು ನೋಡೋದಕ್ಕಾಗಿ ತಾವುಗಳು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ.